ನಮಸ್ಕಾರ ಸ್ನೇಹಿತರೆ, SRM ಕಾರ್ಸಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ನಿಮಗೊಂದು ಟಿಪ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ವೆಹಿಕಲ್ಗಳ್ನ ನೀವು ವಾಷಿಂಗ್ ಮಾಡಿಸ್ತೀರಲ್ಲ, ಸೊ ವಾಷಿಂಗ್ ಮಾಡಿಸ್ಬೇಕಾದ್ರೆ ಬಾಡಿ ವಾಶು, ಫುಲ್ ವಾಶು ಈ ಥರ ವಾಷಿಂಗ್ಗಳ್ನ ನೀವು ಮಾಡಿಸ್ತೀರಾ. ಅದಲ್ಲದೆ ಇನ್ನೊಂದು ವಾಷಿಂಗ್ನ ನಿಮ್ಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ನೀವು ಮನೆಗಳ ಹತ್ರ ಎಲ್ಲ ವಾಶ್ ಮಾಡಿದ್ರೆ ಅದೆಲ್ಲ ವಾಶ್ ಆಗೋದಿಲ್ಲ. ಸರ್ವಿಸ್ ಸ್ಟೇಷನಲ್ಲಿ ಬಂದು ಸರ್ವಿಸ್ ಸ್ಟೇಷನಲ್ಲಿ ಮೆಕ್ಯಾನಿಕ್ಕಿಗೆ ಹೇಳಿ ಈ ಥರ ಹಿಂದೆಗಡೆ ಟೈಲ್ ಲ್ಯಾಂಪ್ ಬರುತ್ತಲ್ಲ, ಹಿಂದೆಗಡೆ ಬ್ರೇಕ್ ಇಂಡಿಕೇಟ್ರು ಅಂತ ಏನು ನೀವು ಕರಿತೀರಾ. ಸೊ ಈ ಬ್ರೇಕ್ ಲೈಟ್ ಇದೆಯಲ್ಲ, ಈ ಬ್ರೇಕ್ ಲೈಟ್ ಕೆಳಗಡೆ ಬಿಚ್ಚಿಸ್ಬಿಟ್ಟು ವಾಶ್ ಮಾಡಿಸಿ. 6 ತಿಂಗ್ಳಿಗೊಂದ್ಸಲಿ ವಾಶ್ ಮಾಡಿಸ್ರಿ. ಏನು ಯಾವಾಗಲೂ ಸರ್ವಿಸ್ಗೆ ಹೋದಾಗೆಲ್ಲ ವಾಶ್ ಮಾಡಿಸ್ಬೇಕು ಅಂತ ಇಲ್ಲ, 6 ತಿಂಗ್ಳಿಗೊಂದ್ಸಲಿ ವಾಶ್ ಮಾಡಿಸ್ರಿ. ವಾಶ್ ಮಾಡಿಸೋದ್ರಿಂದ ಏನು ಉಪಯೋಗ ಅಂದರೆ, ನೋಡಿರಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿರಿ ಮಣ್ಣು ಹೇಗಿದೆ ನೋಡಿ. ಈ ಮಣ್ಣು ಇದೇ ಥರ ಇಲ್ಲೇ ಇತ್ತು ಟೈಲ್ ಲ್ಯಾಂಪ್ ಒಳಗಡೆ ಅಂತ ಹೇಳಿದ್ರೆ ಜಾಸ್ತಿ ರೆಸ್ಟ್ ಬಂದ್ಬಿಡುತ್ತೆ. ಸೊ ಆದಷ್ಟು ಜನ ಈ ಮಣ್ಣನ್ನು ತೆಗೆಸ್ಬೇಕು ಅಂತ ಹೇಳಿದ್ರೆ, ನೀವು ಸರ್ವಿಸ್ಗೆ ಹೋದರೆ ಯಾರೂ ಬಿಚ್ಚಿ ಮಾಡಲ್ಲ ಪಾಪ, ನಾವು ಹೇಳ್ಬೋದು. ಸೊ ಅದಕ್ಕೋಸ್ಕರ ಟೆಕ್ನಿಷಿಯನ್ ಹತ್ರ ಹೋಗಿ ನೀವು ಟೈಲ್ ಲ್ಯಾಂಪ್ನ ಬಿಚ್ಚಿಸ್ಬಿಟ್ಟು ಆಮೇಲೆ ಸರ್ವಿಸ್ ಮಾಡಿಸಿ. ಆವಾಗ ಸರ್ವಿಸ್ ಮಾಡಿಸೋದ್ರಿಂದ ಸೊ ಇಲ್ಲೆಲ್ಲ ವಾಶ್ ಆಗುತ್ತೆ. ವಾಶ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ರೆಸ್ಟ್ ಹಿಡಿಯೋದಿಲ್ಲ. ರೆಸ್ಟನ್ನ ನೀವು ತಪ್ಪಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೆಚ್ಚಿನ ಜನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಒಳ್ಳೆ ಟಿಪ್ಸ್ಗಳ್ನ ನಿಮಗೆ ವೆಹಿಕಲಲ್ಲಿ ಹೇಳ್ಕೊಡ್ತೀನಿ. ನನಗೆ ಹೆಚ್ಚಿನ ಜನ ಲೈಕ್ ಮಾಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ತೀನಿ ಸ್ನೇಹಿತರೆ, SRM ಕಾರಿಂದ.